ರೋಡ್ ಅಲ್ಲಣ್ಣ ಇದು? ಕಲ್ಲಳ್ಳಿ ರೋಡ್. ಇದು ಇದು ಪಿಚ್ಚರಟ್ಟಿ. ಇದು ಪಿಚ್ಚರಟ್ಟಿ ಹೋಗುತ್ತೆ, ಇದು ಕಲ್ಲಳ್ಳಿಗೆ ಹೋಗುತ್ತೆ. ಇದು ಕಲ್ಲಳ್ಳಿ ರಸ್ತೆ. ಇದು ನಡುವೆ ಯಾವ ದೇವಸ್ಥಾನ ಕಣಿದು? ಕುಟ್ಲಣ್ಣ ದೇವಸ್ಥಾನ ಅಲ್ಲ ಇದು? ಗೊಲ್ರು ಆಚರಣೆ ಮಾಡ್ತಕ್ಕಂಥ. ಆಮೇಲೆ ಸಾಹೇಬರಿಗೆ ಸರ್ ಇದೊಂದು ದೇವಸ್ಥಾನ ಮಾಡ್ಕೊಡ್ಬೇಕು, ಇಲ್ಲಿ ಬಹಳ ಜನ ಸೇರ್ತಾರ, ಅಕ್ಕಪಕ್ಕದ ಹಳ್ಳಿಯರು ಬಂದು ಅಂತಂದು ಹೇಳಿದಾಗ ಇಲ್ಲ ನಾನು ಮಾಡಿಸ್ಕೊಡ್ತೀನಿ ಮುಂದೆ ಅಂತ ಹೇಳಿದ್ರು. 200 ಮೀಟರ್ ರೋಡ್ ಇದು. 200 ಮೀಟರ್ 200 ಮತ್ತೆ ಮುಂದೆ ಹಂಗ ಇನ್ನು 200 ಮೀಟರ್ ಮಾಡ್ತೀವಿ ಅಂತಂದು ಹೇಳಿ ಈಗ ನಮ್ಮ NT ಶ್ರೀನಿವಾಸ ಸಾಹೇಬರು MLA ಹೇಳಿದ್ದಾರೆ. ನಾನು MLA ತಂದೆಯವ್ರ ಕಾಲದಿಂದಲೂ 20 ವರ್ಷದಿಂದಲೂ NT ಬೊಮ್ಮಣ್ಣವರ ಶಿಷ್ಯ ನಾನು. ನನ್ನ ಹೆಸರು ಇಮಾಮ್ ಸಾಬ್ ಅಂತಂದು ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಾನು. ಹಂಗಾಗಿ ನಮ್ಮೂರಲ್ಲಿ ಈಗ 50 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದಾರೆ ಅಲ್ಲಿ ಸಾಹೇಬರು. CC ರೋಡ್ ಈಗ ಆಲ್ರೆಡಿ ಊರಾಗೆ ಎಲ್ಲಿ CC ರೋಡ್ ಬೇಕು ಅಂತ ಕೇಳಂಗೆ ಇಲ್ಲ, ಆ ರೀತಿ ಮಾಡಿಕೊಟ್ಟಾರೆ. ಈಗ ಈ ಹೊಲಗಳಿಗೆ ಹೋಗೋ ದಾರಿ ಇಲ್ಲಿ ಬಹಳ ಜನಗಳಿಗೆ ಬಹಳ ಸಮಸ್ಯೆ ಇತ್ತು. ಸರ್ ಇದು ಆಗಲೇಬೇಕಂತ ಜನಗಳೆಲ್ಲರೂ ಕೇಳಿದಾಗ ಆಯ್ತು ಮಾಡಿಕೊಡ್ದೆ. ಈಗ ಬರೀ 15 ದಿನದೊಳಗೆ ಈ ರೋಡ್ ಸ್ಯಾಂಕ್ಷನ್ ಮಾಡಿಕೊಟ್ರು ನಮಗೆ. ಆಮೇಲೆ ನಮಗೆ ಇಂಥ MLA ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಜನ MLA ಬಹಳಷ್ಟು ಅನುದಾನ ತಗೊಂಡು ಬಂದು ನಮ್ಮ ಈ ಕ್ಷೇತ್ರನೇ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆ ಈ 2 ಅಂಗನವಾಡಿ 20 ಲಕ್ಷ 2 ಅಂಗನವಾಡಿ 50 ಲಕ್ಷ ರೂಪಾಯಿದೊಂದು CC ರೋಡು, ಮತ್ತೆ ಈಗ 15 ಲಕ್ಷ ರೂಪಾಯಿ ಈಗ ಇದೊಂದು CC ರೋಡ್ ಮಾಡಿದ್ದಾರೆ. ಮತ್ತೆ ಮುಂದೆ 15 ಲಕ್ಷ ರೂಪಾಯಿ CC ರೋಡ್ ಮಾಡಿಬಿಟ್ರೆ ನಾವು ಹೊಲಗಳಿಗೆ ಹೋಗೋ ಎಲ್ಲ ರೈತರಿಗೂ ಇಲ್ಲಿ ಸಮಸ್ಯೆ ಇಲ್ದಂಗೆ ಆಗುತ್ತೆ. ಹಂಗಾಗಿ ಅದು ಮಾಡಿಕೊಡ್ತೀವಿ ಅಂತಂದು ಹೇಳಿ 199 ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಇಂಥ MLA ಅವರು ನಮಗೆ ಸಿಕ್ಕಿರೋದು ಅದು ನಮ್ಮ ಒಂದು ಅದೃಷ್ಟ ಅಂತಂದು ಹೇಳ್ಬೇಕು ನಾವು. ಆ ರೀತಿ ನಮಗೆ ಕೆಲಸ ಮಾಡಿದೆ. ಯಾವ ವಿಷಯನೂ ಸ್ವಲ್ಪ ಫೋನ್ ಮಾಡಿದ್ರೆ ನಮ್ಗೆ ಇಂಥ ಸಮಸ್ಯೆ ಐತೆ ಅಂದ್ರೆ ಹಂಗೆ ಹಿಂದೆನೇ ಅವರಾಗಿ ಬರ್ತಾರೆ, ಇಲ್ಲ ಅವ್ರ PAಗಳು ಯಾರನ್ನ ಕಳಿಸಿ ಇಲ್ಲಿ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇಂಥ MLA ನಾವು ಕಾಣಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಮೂರಿನ ಜನ ಎಲ್ಲರೂ ಹೇಳಿದೆ. ನಮ್ಮದು ಒಂದು ಕುಗ್ರಾಮ, ನಾವು ಇವತ್ತಿನವರೆಗೂ ಇಂಥ MLA ನೋಡಿಲ್ಲ. ನಮ್ಮೂರು ಜನ MLA ಅನ್ನೋದು ಗೊತ್ತೂ ಇಲ್ಲ. ಕೂಡ್ಲಿಗಿ ಕೇಂದ್ರದಿಂದ ಎಷ್ಟು ಕಿಲೋಮೀಟರ್ ಐತ್ರಿ ಇಲ್ಲಿಂದ? ಕೂಡ್ಲಿಗಿ ಕೇಂದ್ರ ಇಲ್ಲಿಂದ ಒಂದು 45 ಕಿಲೋಮೀಟರ್ ಬಾರ್ಡ್ರ್ ಹಳ್ಳಿ. ಬಾರ್ಡ್ರ್ ಹಳ್ಳಿ ಕೂಡ್ಲಿಗಿ ತಾಲೂಕು ಬಾರ್ಡ್ರ್ ಹಳ್ಳಿಯಾಗ ನಾವು MLA ಅವರು ಪ್ರತಿಯೊಂದು ಸಣ್ಣ ಮಗುವಿಗೂ MLA ಅನ್ನೋದು ಎಲ್ಲರಿಗೂ ಪರಿಚಯ ಆಗಿದ್ದಾರೆ. ಅಷ್ಟು ಒಂದು 10 ಸಾರಿ ನಮ್ಮೂರಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಈಗ ಅಂಗನವಾಡಿ ಬಿಲ್ಡಿಂಗ್ ಓಪನಿಂಗ್ ಇಷ್ಟ್ರಾಗ ಬರ್ತಾರೆ ಅವರು. ಟೋಟಲಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ ನಿಮ್ಮ ಹಳ್ಳಿಗೆ? ನಮ್ಮ ಹಳ್ಳಿಗೆ ಕನಿಷ್ಠ ಈಗ ಒಂದು 1.5 ಕೋಟಿ ರೂಪಾಯಿ ಮೇಲೆ ಅನುದಾನ ಕೊಟ್ಟಿದ್ದಾರೆ. ಏನೇನು ಕಾಮಗಾರಿಗಳು? 2 ಅಂಗನವಾಡಿ ಬಿಲ್ಡಿಂಗ್ ಆಗಿದ್ದಾವೆ, ಒಂದು 6 ಶಾಲೆ ಬಿಲ್ಡಿಂಗ್ ರಿಪೇರಿ ಆಗಿದ್ದಾವೆ, ಒಂದು 50 ಲಕ್ಷ ರೂಪಾಯಿ CC ರೋಡ್ ಮೈನಾರಿಟಿದಾಗಿದೆ. ಈಗ ಮತ್ತೆ ಇದು 15 ಲಕ್ಷ ರೂಪಾಯಿ ರೋಡ್ ಹಾಕಿದ್ದಾರೆ. ಮತ್ತೆ ಈಗ 15 ಲಕ್ಷ ರೂಪಾಯಿ ಮುಂದುವರೆದ ಕಾಮಗಾರಿ ಅಂತಂದು ಹೇಳಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಕುಟ್ಲಣ್ಣನ ಕೊಂಬೆ ಅಂತಂದು ಹೇಳಿ ಗೊಲ್ರು ಅಲ್ಲಿ ಬಂದು ಪರ್ವ್ ಮಾಡ್ತಾರೆ, ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಬೇಕು ಸರ್ ಅಂತ ಹೇಳಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಮಗೆ ಎಲ್ಲ ಸೌಲಭ್ಯ. ಶಾಸಕರಿಗೆ ಏನು ಹೇಳ್ತೀರಿ ನೀವು? ಅದು ನಮಗೆ ಇಂಥ ಶಾಸಕರು ಎಲ್ಲಿ ಸಿಗೋದೇ ಇಲ್ಲ. ಮುಂದೇನು ಯಾವ ಶಾಸಕರು ಇಂಥವ್ರು ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಇಲ್ಲಿ ಪರ್ಮನೆಂಟಾಗಿ ಇಲ್ಲಿ ಗೆಲ್ಲಿಸ್ಬೇಕಂತ ಇಡೀ ಕ್ಷೇತ್ರದ ಜನ ಎಲ್ಲ ಹೇಳ್ತಾ ಇದ್ದಾರೆ. ಇಂಥ ಶಾಸಕರೇ ಬೇಕು ನಮಗೆ. ಹೊರಗಿನವರು ಬಂದು 4 ದಿನ ಇದ್ದು ಯಾರು PAಗಳಿಗೆ ಕಳಿಸಿ ಇಲ್ಲಿ ಏನು ಕೆಲಸ ಮಾಡೋದಿಲ್ಲ. ನಮಗೆ MLA ಕೈ ಹಿಂಗೆ ಚಾಚಿದ್ರೆ ಸಿಗ್ತಾರೆ, ಅಂಥ MLA ನಮಗೆ ಬೇಕಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ರೈತರು ಎಲ್ಲರೂ ನಾವು ಅದನ್ನು ಕೇಳ್ಕೊತಾ ಇದ್ವಿ. ಪ್ರತಿಯೊಂದು ನೌಕರದಾರನು ಇಂಥ MLAನೇ ಬೇಕು ಅಂತಂದು ಹೇಳಿ ಎಲ್ಲರೂ ಪ್ರತಿಯೊಬ್ಬರೂ MLA ಬಗ್ಗೆ ಅಷ್ಟೊಂದು ಒಂದು ಕಾಳಜಿಯಿಂದ ಅವರು ಬೇಕೇ ಬೇಕು. ನಮಗೆ ಪ್ರತಿಯೊಂದು ಕೆಲಸನೂ ಮಾಡ್ತಾರೆ. ನಾವು ಕೇಳಿದ್ದು ಎಲ್ಲವನ್ನಕ್ಕೂ ಸ್ಪಂದಿಸ್ತಾರೆ ಅಂತಂದೇಳಿ ಜನ ಮಾತಾಡ್ತಿದ್ದಾರೆ. ಎಲ್ಲ ಕ್ಷೇತ್ರದ ತುಂಬ ಒಳ್ಳೆ ಅಭಿಪ್ರಾಯ ಇದೆ MLA ಅವ್ರ ಬಗ್ಗೆ. ಮತ್ತೊಮ್ಮೆ ಬರಬೇಕು, ಮತ್ತೆ ಅವರೇ ಗೆಲ್ಲಿಬೇಕು. ಅವ್ರನ್ನ ಗೆಲ್ಲಿಸಕ್ಕೆ ಜನ ಎಲ್ಲರೂ ಕಾತುರದಾಗಿದ್ದಾರೆ. ಅದ್ರಾಗೇನು ಅನುಮಾನನೇ ಇಲ್ಲ. ನಮ್ಮ ಹೆಸರು P ಇಮಾಮ್ ಸಾಬ್ ಅಂತಂದೇಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ನಾನು. ಯಾವರು? ನಮ್ದು ಪಿಚಾರೆಟ್ಟಿ.